ಹಾಯ್ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡ ಹಳ್ಳಿ ಬ್ಲಾಗ್ಸ್. ಇದು ಬೆಳಿಗ್ಗೆ ತೆಗೆದದ್ದು. ಆಚೆ ಎಲ್ಲ ತುಂಬ ಫಾಗ್ ಥರ ಇದೆ. ಇದೆಲ್ಲ ಗದ್ದೆ, ಇನ್ನು ನಡ್ತಾರೆ. ಇದು ಎಲ್ಲ ಹೂಡಿ ಹಾಕಿದ್ದಾರೆ. ಇವತ್ತು ಕೋಳಿ ಸುಕ್ಕ ಮಾಡುವ ಅಂತ ಮಾಡಿದ್ದು. ಅದಕ್ಕೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಚೂರು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇವತ್ತಿದೆ. ಕೆಲವು ಸಲ ಈ ಸೊಪ್ಪಿರಲ್ಲ ನಮ್ಮ ಮನೆಯಲ್ಲಿ. ಮತ್ತು ಈರುಳ್ಳಿ, ಮೆಣಸು ಮತ್ತು ಇದು ಎಂತ ಕಾಯಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾಯ್ತಾ, ತೆಂಗಿನಕಾಯಿ. ಇದನ್ನೀಗ ಕಟ್ ಮಾಡುವ ಚಂದ ಮಾಡಿ. ಇಷ್ಟು ಬೆಳ್ಳುಳ್ಳಿ ಇಷ್ಟೇ. ಚಿಕನ್ ತಗೊಳ್ಳಿ ಸ್ವಲ್ಪ. ಚಿಕನ್ ಪೀಸಿಗೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕಿದ್ದು. ಮತ್ತು ಇವಾಗ ಸ್ವಲ್ಪ ಅರಿಶಿನ ಹಾಕುವ. ಇದು ಐಸ್ ಕ್ರೀಮ್ ಡಬ್ಬ ಅಲ್ಲ, ಅರಿಶಿನ ಡಬ್ಬ. ಹಾಕುವ. ಸ್ವಲ್ಪ ಎಣ್ಣೆ ಹಾಕುವ, ಆಯಿಲ್. ಸುಕ್ಕ ಪೌಡರ್ ಇದು ಮನೆಯಲ್ಲೇ ಮಾಡಿದ್ದು, ನಾವು ಅಲ್ಲ ಅಮ್ಮ ಮಾಡಿದ್ದು. ಇದನ್ನು ಇದಕ್ಕೆ ನಾವು ಯೂಸ್ ಮಾಡೋದು. ಇದು ಸ್ವಲ್ಪ ಕಾಯಿ ತಗೊಂಡಿದ್ದು, ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕು. ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದು ಹಾಗೆ ನೀರು ಹಾಕಿ ಇಷ್ಟು ರುಬ್ಕೊಂಡಿದ್ದು ಇಷ್ಟಾಗಿದೆ. ಇದಕ್ಕೆ ಈ ಪೌಡರ್ನ ಹಾಕಿದ್ದು ಸ್ವಲ್ಪ ಬೆಂದಿದೆ, ಒಂದು 10 ನಿಮಿಷ. ಇದನ್ನು ಚೆನ್ನಾಗಿ ಕಲಿಸೋದೀಗ. ಕಾಯಿನ ಹಾಕುವ ಈಗ. ಈ ಚಕ್ಕೆ, ಲವಂಗ ಮತ್ತು ಇದನ್ನು ಆ್ಯಡ್ ಮಾಡಬೇಕಿತ್ತು, ಆಗ ಮರ್ತೋಯ್ತು. ಈಗ ಹಾಕುವ. ಎಂಡಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಇಳಿಸೋದು. ಕೋಳಿ ಸುಕ್ಕ ರೆಡಿಯಾಗಿದೆ. ಇದು ಸ್ವಲ್ಪ ನೀರು ಮಾಡಿದ್ದು. ಇದು ರೊಟ್ಟಿ ತಿನ್ನಲಿಕ್ಕೆ ಚೆಂದ ಆಗ್ತದೆ. ಇದು ರೊಟ್ಟಿ. ಇದು ರೊಟ್ಟಿ ಕೆಲವರು ಮನೆಯಲ್ಲಿ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಮಾಡೋದಿಲ್ಲ. ಇದು ನಾವು ಶಾಪಿಂದ ತಕೊಂಡು ಬರೋದು. ರೊಟ್ಟಿ ಅಕ್ಕಿದಿದ್ದು ಹೀಗೆ ಇರ್ತದೆ. ಇದು ಮನೆಯಲ್ಲೇ ಮಾಡಿದ್ದು ಅಂತ ಹೇಳಿದೆಲ್ಲ ಪೌಡರ್. ಇದಕ್ಕೆ ಎಂತೆಲ್ಲ ಯೂಸ್ ಮಾಡಿದ್ರಂದರೆ, ಒಂದು ನಿಮ್ಗೆ ಬೇಕಾದಷ್ಟು ಹಾಕೋದು. ಇವಾಗ ಒಂದು 8 ಕೆಂಪು ಮೆಣಸು, ಆಮೇಲೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಜೀರಿಗೆ, 1/4 ಚಮಚ ಮೆಂತೆ, 1/4 ಚಮಚ ಓಂಕಾಳು ಮತ್ತು 2 ಸ್ಪೂನ್ ಕಾಳು ಮೆಣಸು. ಇದನ್ನು ಒಂದು ಬನಾಲಿಗೆ ಆಯಿಲ್ ಹಾಕಿ ಅದನ್ನು ಸ್ವಲ್ಪ ಹುರ್ದುಕೊಳ್ಬೇಕು. ತಣ್ಣಗೆ ಆದ ಮೇಲೆ ಮಿಕ್ಸಿ ಮಾಡಬೇಕು. ಆವಾಗ ಇದು ರೆಡಿ ಆಗುತ್ತೆ.
ಮೆಣಸದ ಪುಡಿ ಮನೆಯಲ್ಲಿ ಮಾಡಿದ್ರೆಲ್ಲ ಒಳ್ಳೆದಿರ್ತದೆ.